ಮರಿ 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 ನೋಡಿ ಮರಿಯ ಮಾಡ್ಕೊಂಡು ಎಲ್ಲ ಮಾಡ್ಕೊಳ್ಳ ಎಷ್ಟಕ್ಕೆ ಹ್ಯಾಂಡ್ ಅವರು ಭೀಮಾ ಭೀಮಾ 22 23 24 25 25 27 ಸೊ ನೋಡ್ತಾ ಇರ್ಬೋದು, ಇವತ್ತು ಬೆಳಗ್ಗೆ ಕಾರ್ಯಾಚರಣೆಗೆ ರೆಡಿ ಆಗ್ತಿದ್ದಾರೆ ನಮ್ಮ ಆನೆಗಳು. 7 ಆನೆಗಳು ರೆಡಿ ಆಗ್ತಿದೆ. ಆಲ್ರೆಡಿ 3 ಆನೆ ಹಿಡ್ದಿದ್ದೀವಿ. ಯಾವುದ್ಯಾವುದು ಅಂದರೆ ನಮ್ಮ ಛೋಟಾ ಅಭಿಮನ್ಯು ಆಗಿರ್ಬೋದು, ವಿಕ್ರಾಂತ್ ಆಗಿರ್ಬೋದು, ಸಣ್ಣ ಮಕ್ನ ಆಗಿರ್ಬೋದು. ವಿಕ್ರಾಂತ್ ಆಲ್ರೆಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾನೆ ಸಕ್ರೆಬೈಲ್ ಕ್ಯಾಂಪಲ್ಲಿ. ಹಾಗೆ ನಮ್ಮ ಮಕ್ನ ಆನೆಯೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದೆ ಸಕ್ರೆಬೈಲಲ್ಲಿ. ಇನ್ನೂ 2 ಆನೆಗೆ ಕಾರ್ಯಾಚರಣೆ ಇದೆ, ರೇಡಿಯೋ ಕಲರ್ ಹಾಕೋದು. ಇವತ್ತು ಸಕ್ಸಸ್ ಆಗುತ್ತಾ ನೋಡೋಣ. ಸಕ್ಸಸ್ ಆಗಲಿ ಅಂತ ಕೇಳೋಣ. ನಮ್ಮ ಪ್ರಶಾಂತಿಗೆ ಸಪ್ರೇಟ್ ನಿಲ್ಲಿಸಿದ್ರೆ ಏನಕ್ಕೆ ಅಂದರೆ ಮದ ಬಂದ ಕಾರಣ ಅವನು ಗ್ರೂಪಲ್ಲಿ ಇಲ್ಲ. ಅವನ್ನ ಸಪ್ರೇಟಾಗಿ ನಿಲ್ಲಿಸಿ ಪೂಜೆ ಮಾಡ್ತಾಯಿದ್ದಾರೆ. ಒಂದು ಸಾಕಾನೆ ಮದ ಬಂದಿರೋದಿದ್ರೆ ಒಳ್ಳೆಯದು ಕ್ಯಾಪ್ಚರಿಂಗ್ ಹೋದಾಗ. ಏಕೆಂದರೆ ಮದ ಬಂದಿರೋ ಆನೆ ಬಂದಾಗ ಮುಖ ಕೊಟ್ಟು ನಿಲ್ಲ ಆನೆ ಅಂದರೆ ನಮ್ಮ ಸಾಕಾನೆಗೂ ಮದ ಇದ್ದರೆ ಒಳ್ಳೆಯದು, ಅದು ಮುಖ ಕೊಟ್ಟು ನಿಲ್ಲುತ್ತೆ. ಆದ್ದರಿಂದ ಒಂದಿದ್ರೆ ಒಳ್ಳೆಯದು. ಈಗೆಲ್ಲ ಪೂಜೆ ಸಲ್ಲಿಸಿ ಈಗ ಆಲ್ರೆಡಿ 3 ದಿನದಿಂದ ರೇಡಿಯೋ ಕಲರ್ ಹಾಕೋಕ್ಕೆ ಓಡಾಡ್ತಿದ್ದಾರೆ. ಆದರೆ ಗ್ರೂಪಲ್ಲಿರೋ ಕಾರಣ ಅದು ಯಾವುದು ಸಾಧ್ಯ ಆಗಲಿಲ್ಲ. ಇವತ್ತು ಸಾಧ್ಯ ಆಗಲಿ ಅಂತ ಕೇಳೋಣ. ಪೂಜೆ ಸಲ್ಲಿಸಿ ಹೊರಡ್ತಾರೆ ಈಗ. ಎಲ್ಲ ಕೇಳ್ತಿದ್ರು ವೈಲ್ಡ್ ಭೀಮಾ ಹೇಗಿದ್ದಾನೆ ಅಂತ. ವೈಲ್ಡ್ ಭೀಮಾ ತುಂಬ ಚೆನ್ನಾಗಿದ್ದಾನೆ, ಓಡಾಡ್ಕೊಂಡಿದ್ದಾರಂತೆ, ಏನೂ ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ 3 ದಿನ ಡಾಟ್ ಮಾಡಿರೋ ಕಾರಣ ಅದು ಸ್ವಲ್ಪ ಆ್ಯಕ್ಟಿವ್ ಇರಲಿಲ್ಲ. ಈಗ ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ನೋಡ್ತಾ ಇರ್ಬೋದು, ಈ ಕಾರ್ಯಾಚರಣೆಗೆ ರೆಡಿ ಆಗ್ತಿದ್ದಾರೆ ಹೊರಡೋಕ್ಕೆ. ಇಂದು ಸಕ್ಸಸ್ಫುಲ್ ಆಗಲಿ ರೇಡಿಯೋ ಕಲರ್ ಹಾಕೋದು ಅಂತ ಕೇಳೋಣ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ನಮ್ಮ ಸಾಕನೆಗಳಾದ ಹರ್ಷ, ಧನಂಜಯ, ಕಂಜನ್, ಭೀಮಾ, ಏಕಲವ್ಯ, ಮಹೇಂದ್ರ, ಪ್ರಶಾಂತ ಎಲ್ಲರಿಗೂ ಧನ್ಯವಾದಗಳು. ಏನಕ್ಕಂದರೆ ನಮ್ಮ ಮಾವುತ ಕಾವಡಿ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, DRF ಅವರಾಗಿರ್ಬೋದು, ಎಲ್ಲನೇ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ETF ಎಸ್ಪೆಷಲಿ ಹಗಲು ರಾತ್ರಿ ಅಂದರೆ ಟ್ರ್ಯಾಕ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವಿಕ್ರಾಂತ್ ಹಿಡಿಯೋದ್ರಲ್ಲಾಗಿರ್ಬೋದು, ಛೋಟಾ ಅಭಿಮನ್ಯು ಹಿಡಿಯೋದ್ರಲ್ಲಾಗಿರ್ಬೋದು, ಮಕ್ನ ಹಿಡಿಯೋದ್ರಲ್ಲಾಗಿರ್ಬೋದು, ಹಾಗೆ ಇವತ್ತಿನ ರೇಡಿಯೋ ಕಲರ್ ಕಾರ್ಯಾಚರಣೆಯಲ್ಲಾಗಿರ್ಬೋದು, ಎಲ್ಲರೂ ತುಂಬ ಕೆಲಸ ಮಾಡಿದ್ದಾರೆ. ಹಾಗೆ ಈ ಕಾರ್ಯಾಚರಣೆಯಲ್ಲಿ ಏನಂತ ಅಂದರೆ ಏಕಲವ್ಯ ಅಂತೂ ನೆಕ್ಸ್ಟ್ ಲೆವೆಲಾಗಿ ವರ್ಕ್ ಮಾಡ್ದ ಅಂತಲೇ ಹೇಳ್ಬೋದು. ಏಕಲವ್ಯ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಪ್ರಶಾಂತ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭೀಮಾ ಎಸ್ಪೆಷಲಿ ಹಿಡ್ಕೊಂಬಂದಾಗ ಅದ್ರ ಆನೆ ಪಕ್ಕದಲ್ಲೇ ನಿಲ್ಲಿಸಿ ಭೀಮನ್ನೇ ನಿಲ್ಲಿಸಿ ನೀರು ಒಯ್ಯೋದಾಗಿರ್ಬೋದು, ಕಟ್ಟೋದಾಗಿರ್ಬೋದು ಎಲ್ಲ ಕೆಲಸ ಮಾಡಿದ್ರು. ಆದರೆ ಏಕಲವ್ಯ ಸಕ್ರೆಬೈಲ್ ಕ್ಯಾಂಪ್ಗೆ ಹೋದಾಗಂತೂ ಸಿಕ್ಕಾಬಟ್ಟೆ ಅಗ್ರೆಷನ್ ತೋರಿಸ್ದ. ಒಂಥರ ನಮಗೆ ಅಭಿಮನ್ಯುವೇ ನೋಡ್ದಂಗೆ ಅನಿಸ್ಬಿಡ್ತು. ಅದು ಅಗ್ರೆಷನ್ ನೋಡಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ದ. ಹಾಗೆ ಮಹೇಂದ್ರನೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ, ಧನಂಜಯನೂ ಮಾಡಿದ್ದಾನೆ, ಹರ್ಷ, ಭೀಮಾ, ಕಂಜನ್
ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳೋಣ. ಇಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಮ್ಮದೊಂದು ಸಲ್ಯೂಟು ನಮ್ಮ ಕಡೆಯಿಂದ. ಆದಷ್ಟು ಬೇಗ ನಮ್ಮ ಆನೆಗಳು ಕ್ಯಾಂಪಿಗೆ ಬರಲಿ. ಕ್ಯಾಂಪ್ ವಿಡಿಯೋ ಮಾಡ್ತೀನಿ, ಮತ್ತಿಗೂಡ ಹಾಗೂ ದುಬಾರೆ ಕ್ಯಾಂಪ್ ವಿಡಿಯೋನು. ಎಷ್ಟೊಂದು ಜನ ಕೇಳ್ತಾಯಿದ್ರು ಡಾಕ್ಟರ್ ನಾಗರಾಜ್ ಅವರ ಸಂದರ್ಶನ ಮಾಡಿ, ಹಾಗೆ ಅರ್ಜುನನ ಬಗ್ಗೆ ಅತಿ ಹೆಚ್ಚು ಕೇಳಿ ಅಂತ. ಆದಷ್ಟು ಬೇಗ ಅದು ವಿಡಿಯೋ ಬರುತ್ತೆ, ಹಾಗೆ ಕರಡಿ ವಿಡಿಯೋನೂ ಬರುತ್ತೆ, ಕಾಯ್ತಾಯಿರಿ.